ಸೆಂಟ್ರಲ್ ಜೈಲಿನಲ್ಲಿ ಅಲೋಕ್ ಕುಮಾರ್ ರೌಂಡ್ಸ್ ಹಾಕಿದ್ದು ಜೈಲಿನ ಒಳಗೂ ಮತ್ತು ಹೊರಗೂ ಅಲೋಕ್ ಕುಮಾರ್ ಸುತ್ತಾಡಿದ್ದಾರೆ. ಜೈಲಿನ ಅಕ್ರಮ ಬಂದ್ ಆಗಬೇಕು ಅಂತ ಜೈಲಿನ ಸಿಬ್ಬಂದಿಗಳಿಗೆ ವಾರ್ನ್ ಕೂಡ ಮಾಡಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಅಲೋಕ್ ಕುಮಾರ್ ರೌಂಡ್ಸ್, ಜೈಲಿನ ಒಳಗೂ ಮತ್ತು ಹೊರಗೂ ಅಲೋಕ್ ಸುತ್ತಾಟ, ಜೈಲಿನ ಅಕ್ರಮ ಬಂದ್ ಆಗಬೇಕು ಅಂತ ವಾರ್ನ್, ಅಕ್ರಮಕ್ಕೆ ಬ್ರೇಕ್ ಹಾಕಬೇಕೆಂದು ಖಡಕ್ ಸೂಚನೆ, ಜೈಲು ಅಧಿಕಾರಿಗಳಿಗೆ ವಾರ್ನ್ ಮಾಡಿದ ಅಲೋಕ್ ಕುಮಾರ್. ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆಯೇ ಡಿಜಿಪಿ ಅಲೋಕ್ ಕುಮಾರ್ ಅಲರ್ಟ್ ಆಗಿದ್ದಾರೆ. ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ವಿಡಿಯೋ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈದಿಗಳ ಎಂಜಾಯ್ಮೆಂಟ್ಗೆ ಇದೀಗ ಕಡಿವಾಣ ಹಾಕಲು ಅಲೋಕ್ ಕುಮಾರ್ ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ನಿನ್ನೆ ಅಷ್ಟೇ ಭೇಟಿ ನೀಡಿದ್ರು. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಜೈಲಿನ ಚೆಕ್ ಪೋಸ್ಟ್ ಬಳಿ ಸಿಬ್ಬಂದಿಯಿಂದ ಮಾಹಿತಿಯನ್ನು ಕೂಡ ಪಡೆದ್ರು. ಅಧಿಕಾರಿಗಳ ಜೊತೆಗೆ ಜೈಲಿನ ಸುತ್ತಮುತ್ತ ಓಡಾಡಿದ್ರು, ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಹಾಗೆ ಪ್ರತಿ ಬ್ಯಾರಕ್ಗೂ ತೆರಳಿ ಮಾಹಿತಿಯನ್ನು ಕಲೆ ಹಾಕಿ ಗಾಂಜಾ, ಬೀಡಿ, ಸಿಗರೇಟ್ ಇನ್ನು ಮುಂದೆ ಸಿಗಲ್ಲ, ಎಲ್ಲ ಬಂದ್ ಆಗಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ರು. ಇದರ ಜೊತೆಗೆ ಜೈಲಿನ ಪ್ರತಿ ಬ್ಯಾರಕ್ಗೂ ಕೂಡ ಭೇಟಿಯನ್ನು ನೀಡಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಕೈದಿಗಳ ಬಳಿಯೂ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಊಟ, ತಿಂಡಿ, ಶೌಚಾಲಯ ವ್ಯವಸ್ಥೆ ಬಗ್ಗೆ ಕೈದಿಗಳಿಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರಂತೆ. ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ ಅಂತ ಕೂಡಲೇ ಸಿಬ್ಬಂದಿಗಳನ್ನು ವಶಕ್ಕೆ ನೀಡುವಂತೆ ತಾಕೀತನ್ನು ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕಳ್ಳಾಟವಾಡಿದ್ರೆ ಇನ್ನು ಮುಂದೆ ಕಠಿಣ ಕ್ರಮವನ್ನು ಎದುರಿಸಲು ಸಜ್ಜಾಗಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು ಅಲೋಕ್ ಕುಮಾರ್ ಅವರು. ಹಾಗೆ ಬರೀ ಜೈಲಿನ ಸುತ್ತಮುತ್ತ ಅಂದರೆ ಕೈದಿಗಳ ವಿಚಾರಣೆ ಪ್ರತಿ ಬ್ಯಾರಕ್ಕೂ ಕೂಡ ಭೇಟಿಯನ್ನು ನೀಡಿದ್ರು. ಅದರ ಜೊತೆಗೆ ಜೈಲಿನ ಅಡುಗೆ ಮನೆ, ಬೇಕರಿ, ಆಸ್ಪತ್ರೆಗೂ ಕೂಡ ಭೇಟಿಯನ್ನು ನೀಡಿದ್ರು. ವೈದ್ಯರು ಚಿಕಿತ್ಸೆ ಮಾತ್ರ ಕೊಡಬೇಕು, ಅದನ್ನು ಬಿಟ್ಟು ಮೊಬೈಲ್, ಗಾಂಜಾ ಸಾಗಣೆ ಮಾಡಿದರೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದರು. ಇದರ ಜೊತೆಗೆ ಇದೇ ವೇಳೆ ಐಜಿಪಿ ದಿವ್ಯಾ, ಡಿಸಿಪಿ ನಾರಾಯಣ್, ಮುಖ್ಯ ಅಧೀಕ್ಷಕ ಅಂಶುಕುಮಾರ್, ಕಮಾಂಡರ್ ವೀರೇಶ್ ಕುಮಾರ್ ಸೇರಿದಂತೆ ಇತರ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಜೈಲಿಗೆ ವಿಸಿಟ್ ಹೋದಂತಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಜೈಲಿನ ಕೈದಿಗಳ ಜೊತೆಗೂ ಮಾತನಾಡಿದ್ದಾರೆ. ಪ್ರತಿಯೊಂದು ಬ್ಯಾರಕ್ನಲ್ಲೂ ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಹೆಸರು आमिर से बड़ा गलती करे और इससे ज्यादा बड़ा मुसीबत ले आए, समझे? वो आप ವಿಸಿಟರ್ ಸಾರ್ ಇದ್ದೀರಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಸ್ವಲ್ಪ ಹೇಳಿ. ನೀವು ಯಾರು ಎಲ್ಲ ನೀವು ಯಾರು ವಿಸಿಟ್ ಮಾಡಕ್ಕೆ ಯಾರಿಗೆ ಬಂದ್ರಿ ಇಲ್ಲಿ? ಯಾವ ಅಣ್ಣ ಏನ್ ಹೆಸರು? ಅದ್ನಾನ್. ಇದೆಲ್ಲ ಚೇಂಜಿನಿಂದ ಒಳ್ಳೆ ಹಾಕಿದ್ದೀರಾ, ಇದು ಕೈ ಮುಂದೆ ಮಾಡ್ರಿ. ಆಯ್ತು ತಗೊಳ್ಳಿ, ತಿನ್ಬಿಡ್ರಿ, ತಿನ್ಬಿಡ್ರಿ. ಅದು ನಾನ್ ತಗೊಳಲ್ಲ ಬಿಡಿ, ಯಾವ ಅದ್ನಾನ್ ನಿಮ್ಮ ಹೆಸರು? ಅಮೀರ್. ಆ ಒಂದು ಹೆಸರು ಅದ್ನಾನ್. ಯಾವ ಕೇಸಲ್ಲಿದ್ದಾರೆ? 7 ಮಾಡಿದ್ದಾನೆ. ಏನ ಯಾವ ಸ್ಟೇಷನ್? ನೀವೇನ್ ಮಾಡ್ತೀರಾ? ಬಟ್ಟೆ ಕೆಲಸ. ನಿಮ್ಮವ್ರಿಗೆ ನಿಮ್ಮೆಲ್ಲ ಕೇಸ್ ಕಿಸಿದಾನ? ಇಲ್ಲಲ್ಲ? ಇಲ್ಲ. ಸರಿ. ಸೊ ನೋಡಿ, ಅವ್ರಿಗೆ ಕೂಡ ಆಳ್ಬೇಕು ಮುಂದೆ ಸ್ನೇಹಿತಗೆ, ಅದ್ನಾನ್ಗೆ ಸರಿಯಾಗಿ ಇರ್ಬೇಕು. ಸುಮ್ಮನೆ ಜೈಲಿಗೆ ನಿಮ್ಗೆ ಬರೋದು ಪರಿಸ್ಥಿತಿ ಮಾಡಿದಾಗ ಇಲ್ವಾ? ಯಾಕೆ ಆಗ್ಬೇಕು ಅಂತ ಹೇಳಿ. कौन है जेल में आपका लड़का? किस केस में है? ಜೈಲು ವಿಸಿಟ್ ಬಳಿಕ ಅಲೋಕ್ ಕುಮಾರ್ ಅವರು ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ರು. ಅಕ್ರಮಕ್ಕೆ ಬ್ರೇಕ್ ಹಾಕಲು 15 ದಿನ ಅವಕಾಶವನ್ನು ಕೊಟ್ಟಿದ್ದೀನಿ ಅಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅಕ್ರಮಕ್ಕೆ ಬ್ರೇಕ್ ಹಾಕಲು 15 ದಿನ ಅವಕಾಶ, ಮುಂದೆ ಅಕ್ರಮ ಚಟುವಟಿಕೆ ಕಂಡ್ರೆ ಕ್ರಮ ಕೈಗೊಳ್ಳುವುದು ಖಚಿತ. ಜೈಲು ವಿಸಿಟ್ ಬಳಿಕ ಅಲೋಕ್ ಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಕೈದಿಗಳು, ಅಧಿಕಾರಿಗಳ ಕುಂದುಕೊರತೆಯನ್ನ ಕೇಳಿದ್ದೇನೆ. ಪುರುಷರ ಬ್ಯಾರಕ್ ಮತ್ತು ಮಹಿಳಾ ಬ್ಯಾರಕ್ ಸೇರಿದಂತೆ ಬೇಕರಿ, ಅಡುಗೆ ಮನೆ, ಆಸ್ಪತ್ರೆ ಸೇರಿದಂತೆ ಎಲ್ಲೆಡೆ ಪರಿಶೀಲನೆ ಮಾಡಿದ್ದೇನೆ ಅಂತ ಡಿಜಿಪಿ ಅಲೋಕ್ ಕುಮಾರ್
ಇದೀಗ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ನೋಡಿ, ಇದೇ ವಿಚಾರವಾಗಿ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ನೋಡಿ, ಅಕ್ರಮಕ್ಕೆ ಬ್ರೇಕ್ ಹಾಕೋಕ್ಕೆ 15 ದಿನ ಅವಕಾಶವನ್ನು ಕೂಡ ನೀಡಲಾಗಿದೆ. ಮುಂದೆ ಅಕ್ರಮ ಚಟುವಟಿಕೆ ಏನಾದರೂ ಕಂಡ್ರೆ, ಅಂದರೆ ಈಗ ವಿಡಿಯೋ ವೈರಲ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಸಾಕಷ್ಟು ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಕೈದಿಗಳು, ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಟಿವಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಮತ್ತೊಮ್ಮೆ ಏನಾದರೂ ರಿಪೀಟ್ ಆದರೆ, ಈ ರೀತಿಯ ದೃಶ್ಯಾವಳಿಗಳು, ಈ ರೀತಿಯ ಘಟನೆಗಳು ಮತ್ತೆ ಏನಾದರೂ ಕಣ್ಣಿಗೆ ಕಂಡ್ರೆ ಒಂದು ಕ್ರಮವನ್ನು ತೆಗೆದುಕೊಳ್ಳೋದು ಖಚಿತ ಅಂತ ಕೂಡ ಇಲ್ಲಿ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಜೈಲು ವಿಸಿಟ್ ಬಳಿಕ ಅಲೋಕ್ ಕುಮಾರ್ ಅವರು ಮಾಧ್ಯಮ ಮಿತ್ರರಿಗೆ ಈ ಕುರಿತಂತೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ನೋಡಿ, ಪುರುಷ ಮತ್ತು ಮಹಿಳಾ ಬ್ಯಾರಕ್, ಬೇಕರಿ, ಅಡುಗೆ ಮನೆ, ಆಸ್ಪತ್ರೆ ಎಲ್ಲ ಕಡೆ ಕೂಡ ಪರಿಶೀಲನೆ ಮಾಡಿದ್ರು. ಇದರ ಜೊತೆಗೆ ಕೈದಿಗಳು ಕೂಡ ಒಂದಷ್ಟು ಕೊರತೆಯನ್ನು ಹೇಳಿದ್ದಾರಂತೆ. ಏನೇನು ಕೊರತೆಗಳಿದೆ, ಏನೇನು ಸಮಸ್ಯೆಗಳಿದೆ, ಜೈಲು ಸಿಬ್ಬಂದಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. 40% ವಾರ್ಡರ್ ಹುದ್ದೆ ಖಾಲಿ ಇದೆ. 4700 ಕೈದಿಗಳ ಕಂಟ್ರೋಲಿಂಗ್ ಸುಲಭ ಅಲ್ವೇ ಅಲ್ಲ. ಆದರೆ ಸಿಬ್ಬಂದಿಯ ನೆಪ ಹೇಳಿ ಸುಮ್ಮನೆ ಕೂರೋ ಹಾಗೂ ಇಲ್ಲ. ಪರಪ್ಪನ ಅಗ್ರಹಾರ ಜೈಲು ಭೇಟಿ ಬಳಿಕ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಪ್ರತಿಯೊಂದು ಬ್ಯಾರಕ್ಕೂ ಕೂಡ ಭೇಟಿಯನ್ನು ನೀಡಿರುವಂಥದ್ದು. ಮಹಿಳಾ ಬ್ಯಾರಕ್ ಹಾಗೆ ಪುರುಷ ಬ್ಯಾರಕ್ಕೂ ಕೂಡ ಭೇಟಿಯನ್ನು ನೀಡಿದ್ರು. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೈದಿಗಳು ಒಂದಷ್ಟು ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅಲ್ಲಿ ಏನು ಕುಂದುಕೊರತೆ ಇದೆ, ಅಲ್ಲಿ ಏನು ಸಮಸ್ಯೆಗಳಿದೆ, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ DGP ಅಲೋಕ್ ಕುಮಾರ್ ಅವರ ಜೊತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ 40% 40% ವಾರ್ಡರ್ ಹುದ್ದೆಗಳು ಖಾಲಿ ಇದೆ. 4700 ಕೈದಿಗಳಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಹೀಗಾಗಿ 4700 ಕೈದಿಗಳನ್ನು 60% ಇರುವಂತಹ ಸಿಬ್ಬಂದಿಗಳಿಂದ ಕಂಟ್ರೋಲ್ ಮಾಡೋದು ತುಂಬ ಸುಲಭ ಅಲ್ವೇ ಅಲ್ಲ, ಸುಲಭದ ಮಾತಲ್ವೇ ಅಲ್ಲ. ಹೀಗಾಗಿ ಸಿಬ್ಬಂದಿ ನೆಪ ಹೇಳಿ ನಾವು ಸುಮ್ಮನೆ ಕೂರೋ ಹಾಗೂ ಇಲ್ಲ. ಪರಪ್ಪನ ಅಗ್ರಹಾರ ಜೈಲು ಭೇಟಿ ಬಳಿಕ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಹಾಗಾದರೆ ಏನು ಎಕ್ಸಾಕ್ಟಾಗಿ ಮಾತನಾಡಿದ್ದಾರೆ ಅಲೋಕ್ ಕುಮಾರ್ ಅವರು? ಪರಪ್ಪನ ಅಗ್ರಹಾರ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಪ್ರತಿಯೊಂದು ಕೈದಿಗಳ ಸಮಸ್ಯೆ ಆಗಿರ್ಬೋದು, ಈ ಬಗ್ಗೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಅದು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ದು ಆಗಲಿ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ದು ಆಗಲಿ, ವಿಮೆನ್ದು ಆಗಲಿ, ಬೇಕರಿ ಆಗಲಿ, ಕೆಲವು ಕಡೆ ಒಳ್ಳೆ ಕೆಲಸ ಅವ್ರದ್ದು ಆಗ್ತಾ ಇದೆ. ಮತ್ತು ಕೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ನಮ್ಮ ಸ್ಟಾಫ್ ಕೂಡ ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ಯಾಕೆಂದರೆ ವಾರ್ಡರ್ದು ಸಂಖ್ಯೆ ಈಗ 40% ಈಗ ಕಮ್ಮಿ ಇದೆ. ಈಗ 2900 ಸಮಥಿಂಗ್ ಅದು ವಾರ್ಡರ್ಸ್ದು ಆ್ಯಕ್ಚುಯಲ್ ಸ್ಟ್ರೆಂತ್, ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಆ್ಯಕ್ಚುಯಲ್ ಸ್ಟ್ರೆಂತ್ ಇರೋದು 1700 ಸಮಥಿಂಗ್ ಅದು ಇದೆ. ಸೊ 40% ಕೊರತೆ ಬೀಳ್ತಾ ಇದೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ನಾವು ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು, ಅದು ಆಗಬಾರ್ದು. ನಾವು ಏನಿದೆ, ಎಷ್ಟು ಇದು ಇದೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು, ನಾವು ಕೆಲಸ ಮಾಡಬೇಕು. ಸೊ ಅದು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ದು ಆಗಲಿ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ದು ಆಗಲಿ. ಆರೋಪಿಯಾದಂತಹ ನಟ ದರ್ಶನ್ ಅವರ ಬ್ಯಾರಕ್ಗೂ ಕೂಡ ಅಲೋಕ್ ಕುಮಾರ್ ವಿಸಿಟ್ ಮಾಡಿದ್ದಾರೆ. ದಾಸನ ಬ್ಯಾರಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಕಾರಾಗೃಹ DGP. ಆರೋಪಿ ದರ್ಶನ್ ಬ್ಯಾರಕ್ಗೂ ಅಲೋಕ್ ಕುಮಾರ್ ವಿಸಿಟ್ ಅನ್ನು ಮಾಡಿದ್ರು. ದಾಸನ ಬ್ಯಾರಕ್ ಮೇಲೆ ಕಣ್ಣಿಟ್ಟ ಕಾರಾಗೃಹ DGP. ಜೈಲು ಭೇಟಿಯ ವೇಳೆ ದರ್ಶನ್ ವಿಚಾರಣೆಯನ್ನ ಮಾಡಿದ್ದಾರೆ DGP. ಈ ಪ್ರಕರಣದ ಬಗ್ಗೆ ವಿಚಾರಣೆ ಮಾಡಿಲ್ಲ ಅಂತ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಯಾವುದೇ ಕುಂದುಕೊರತೆ ಬಗ್ಗೆ ದರ್ಶನ್ ಹೇಳಿಕೆಯನ್ನ ನೀಡಿಲ್ಲ. ಬ್ಯಾರಕ್ನಲ್ಲಿರ್ತಕ್ಕಂಥ 6 ಮಂದಿ ಆರಾಮಾಗೇ ಇದ್ದಾರೆ. ಕಾರಾಗೃಹ ಮತ್ತು ಸುಧಾರಣಾ ಸೇವೆ DGP ಈ ಕುರಿತಂತೆ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ನಟ ದರ್ಶನ್ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರುವಂಥದ್ದು. ಹೀಗಾಗಿ ದರ್ಶನ್ ಅವರು ಇರುವಂತಹ ಬ್ಯಾರಕ್ಕೂ ಕೂಡ DGP ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಇದೀಗ ಅಲೋಕ್ ಕುಮಾರ್ ಅವರು ನಿನ್ನೆ ಅಷ್ಟೇ ಭೇಟಿಯನ್ನು ನೀಡಿದರು. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಿಮ್ಮ ಕುಂದುಕೊರತೆಗಳೇನಿದೆ, ಸಮಸ್ಯೆಗಳೇನಿದೆ, ಈ ಬಗ್ಗೆ ಕೂಡ ವಿಚಾರಿಸಿದ್ದಾರೆ. ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ. ಸಮಸ್ಯೆ ಏನು ಹೇಳ್ಕೊಂಡಿಲ್ಲ ದರ್ಶನ್ ಅವರು ಅಂತ ಕೂಡ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ನೋಡಿ, ಹಾಗೆ ರೇಣುಕಾಸ್ವಾಮಿ ಪ್ರಕರಣ ಏನಿದೆ, ಈ ಪ್ರಕರಣದ ಬಗ್ಗೆ ಏನು ವಿಚಾರಣೆ ಮಾಡಿಲ್ಲ ಅಂತ ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಜಸ್ಟ್ ಅವರು ಭೇಟಿ ನೀಡಿರುವಂಥದ್ದು ಜೈಲಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳ ಬಗ್ಗೆ ಮಾತ್ರ, ಕುಂದುಕೊರತೆಗಳ ಬಗ್ಗೆ ಮಾತ್ರ ಪರಿಶೀಲನೆ ಮಾಡೋದಕ್ಕೆ. ಹೀಗಾಗಿ ದರ್ಶನ್ ಅವರು ಯಾವುದೇ ಕುಂದುಕೊರತೆಯ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿಲ್ಲ. ಈ ಕುರಿತಂತೆ ಏನು ಮಾತನಾಡಿದ್ದಾರೆ ಅಲೋಕ್ ಕುಮಾರ್ ನೋಡ್ಕೊಂಬರೋಣ.
ಈದವರು ಅಂದ್ರೆ ನಮಗೆ ಕಾಂಗ್ರೆಸ್ ಆಗಿದೆ ಮತ್ತೊಂದು ಸಮಸ್ಯೆ ಇದೆ. ಆರ್ತಿ ನಮ್ಗೆ ಏನು ನಿಮ್ಮ ಇಲ್ಲ, ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದ್ದೆ. ಅವರು ಆರ್ತಿ ನಮ್ಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ರೆ ಹೇಳಿ. ಅವರು ಏನು ಆರ್ತಿ ಏನು ಈದವರು ಅಂದ್ರೆ ನಮಗೆ ಕಾಂಗ್ರೆಸ್ ಆಗಿದೆ ಮತ್ತೊಂದು ಸಮಸ್ಯೆ ಇದೆ. ಆರ್ತಿ ನಮ್ಗೆ ಏನು ನಿಮ್ಮ ಇಲ್ಲ, ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು ಆರ್ತಿ ನಮ್ಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ರೆ ಹೇಳಿ.